ಎಲ್ಲರಿಗೂ ನಮಸ್ಕಾರ. ನೀವು ಸಾಲದ ಸುಳಿಗೆ ಸಿಲುಕಿ ಒದ್ದಾಡುತ್ತಿದ್ದೀರಾ? ಎಷ್ಟು ಕಷ್ಟಪಟ್ಟರೂ ಸಾಲ ಮಾತ್ರ ತೀರುತ್ತಲೇ ಇಲ್ವಾ? ಬರೀ ಬಡ್ಡಿ ಕಟ್ಟೋದ್ರಲ್ಲೇ ನಿಮ್ಮ ಜೀವನ ಕಳೆದು ಹೋಗ್ತಿದೆಯಾ? ಹಾಗಿದ್ರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಯಾಕಂದ್ರೆ ಸಾಕ್ಷಾತ್ ಆ ಪರಮಶಿವನೇ ನಮಗಾಗಿ ಸಾಲದಿಂದ ಮುಕ್ತಿ ಪಡೆಯುವ ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿರೋದು ಬರೀ ಒಂದು ಯೂಟ್ಯೂಬ್ ವಿಡಿಯೋಗಾಗಿಯೋ ಅಥವಾ ವ್ಯೂಸ್ಗಾಗಿಯೋ ಖಂಡಿತ ಅಲ್ಲ. ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ, ಯಾರ ಹತ್ತಿರವೂ ಹೇಳಿಕೊಳ್ಳಲಾಗದ ಒಂದು ದೊಡ್ಡ ನೋವಿನ ಬಗ್ಗೆ. ಹೌದು, ನಾನು ಮಾತಾಡ್ತಿರೋದು ಸಾಲ ಅನ್ನೋ ಆ ಭಯಾನಕ ಸುಳಿಯ ಬಗ್ಗೆ. ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಿಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಬಡ್ಡಿ ವ್ಯಾಪಾರಿ ಮನೆ ಮುಂದೆ ಬಂದು ನಿಲ್ತಾನೋ ಅನ್ನೋ ಭಯ ಕಾಡ್ತಿದೆಯಾ? ಕಷ್ಟಪಟ್ಟು ದುಡಿದ ಪ್ರತಿಯೊಂದು ರೂಪಾಯಿಯೂ ಕೈಗೆ ಸಿಗದೆ ಬರೀ ಬಡ್ಡಿ ರೂಪದಲ್ಲೇ ಕೈಬಿಟ್ಟು ಹೋಗ್ತಿದ್ರೆ ಆ ನೋವು ನಿಜಕ್ಕೂ ವರ್ಣಿಸಲು ಸಾಧ್ಯವಿಲ್ಲ. ಕೆಲವು ಸಲ ನನ್ನ ಜೀವನ ಇಷ್ಟೇನಾ, ಈ ಕಷ್ಟಗಳಿಂದ ನನಗೆ ಮುಕ್ತಿಯೇ ಇಲ್ವಾ ಅಂತ ಅನ್ಸಿ ಕಣ್ಣೀರು ಬರ್ತಿದೆಯಾ? ಹಾಗಿದ್ರೆ ಒಂದು ನಿಮಿಷ ಇಲ್ಲೇ ನಿಲ್ಲಿ. ನಿಮ್ಮ ಕಣ್ಣೀರನ್ನು ಒರೆಸಲು ಆ ಪರಮಶಿವನು ಸಿದ್ಧನಾಗಿದ್ದಾನೆ. ನಾವು ನಂಬಿರುವ ಆ ಭೋಲಾಶಂಕರ ಕೇವಲ ಮುಕ್ತಿಯನ್ನು ಕೊಡುವ ದೇವರು ಮಾತ್ರ ಅಲ್ಲ, ನಮ್ಮ ಸಂಸಾರದಲ್ಲಿ ಬರುವ ಪ್ರತಿಯೊಂದು ಕಷ್ಟವನ್ನು, ಆಪತ್ತನ್ನು ದೂರ ಮಾಡುವ ಋಣಹರೇಶ್ವರ. ನಮ್ಮ ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ದೊಡ್ಡವರು ಸಾಲದಿಂದ ಹೊರಬರಲು ಅತ್ಯಂತ ರಹಸ್ಯವಾದ ಮತ್ತು ಶಕ್ತಿಶಾಲಿಯಾದ ಮಾರ್ಗಗಳನ್ನು ಹೇಳಿದ್ದಾರೆ. ಆದರೆ ಅದು ತುಂಬಾ ಜನರಿಗೆ ಗೊತ್ತಿಲ್ಲದೆ ಕಷ್ಟಪಡ್ತಿದ್ದಾರೆ. ಮುಂಬರುವ ಈ ಸೋಮವಾರ ನೀವು ಶಿವನ ದೇವಸ್ಥಾನದಲ್ಲಿ ಮಾಡುವ ಕೇವಲ 3 ಕೆಲಸಗಳು, ಹೌದು, ಕೇವಲ 3 ಕೆಲಸಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ನಿಮ್ಮ ಸಾಲ 1000ದಲ್ಲಿರಲಿ, ಲಕ್ಷದಲ್ಲಿರಲಿ ಅಥವಾ ಕೋಟಿಗಳಲ್ಲೇ ಇರಲಿ, ಆ ಸಾಲ ತೀರುವುದಕ್ಕೆ ಬೇಕಾದ ಅದ್ಭುತ ಮಾರ್ಗಗಳನ್ನು ಮತ್ತು ಆಕಸ್ಮಿಕ ಧನಲಾಭಗಳನ್ನು ಆ ಮಹಾಶಿವನೇ ನಿಮಗೆ ಕರುಣಿಸುತ್ತಾನೆ. ಆದರೆ ಇಲ್ಲೊಂದು ಮುಖ್ಯವಾದ ಕಂಡೀಷನ್ ಇದೆ. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಬೇಕು. ಯಾಕಂದ್ರೆ ಇದರಲ್ಲಿ ನಾನು ಹೇಳಲಿರುವ ಆ 3ನೇ ಕೆಲಸ ಇದೆಯಲ್ಲ, ಅದು ಎಲ್ಲದಕ್ಕಿಂತ ತುಂಬಾನೇ ಮುಖ್ಯವಾದದ್ದು. ಒಂದು ವೇಳೆ ನೀವು ಮೊದಲ 2 ಕೆಲಸಗಳನ್ನು ಮಾಡಿ 3ನೇ ಕೆಲಸವನ್ನು ಮಾಡದೇ ಬಿಟ್ಟರೆ, ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಯಾವುದೇ ಫಲ ಸಿಗುವುದಿಲ್ಲ. ನಿಮ್ಮ ಸಾಲದ ಭಾರವು ಕಡಿಮೆಯಾಗಲ್ಲ. ಹಾಗಾಗಿ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ಣ ನಂಬಿಕೆಯಿಂದ ಈ ವಿಡಿಯೋವನ್ನು ನೋಡಿ. ಆದ್ರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಬರೆಯಿರಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿ ಎಂದು ಮನಸ್ಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಆ ರಹಸ್ಯಗಳು ಏನು ಅಂತ ಈಗ ನೋಡೋಣ ಬನ್ನಿ. ಸ್ನೇಹಿತರೆ, ಅಸಲಿಗೆ ಸಾಲ ಯಾಕೆ ಹೆಚ್ಚಾಗುತ್ತೆ? ನಾವೇನು ಕಷ್ಟಪಡ್ತಿಲ್ವಾ? ಹಗಲು ರಾತ್ರಿ ಕಷ್ಟಪಡ್ತಾನೆ ಇದ್ದೀವಿ. ಆದ್ರೂ ಕೈಗೆ ಬಂದ ಹಣ ಬಂದ ಹಾಗೆ ಮಾಯವಾಗಿ ಬಿಡುತ್ತೆ. ಇದಕ್ಕೆ ಕಾರಣ ಕೇವಲ ನಮ್ಮ ಕಷ್ಟದ ಕೊರತೆ ಮಾತ್ರ ಅಲ್ಲ, ನಮ್ಮ ಜಾತಕ ಚಕ್ರದಲ್ಲಿರುವ ಗ್ರಹ ದೋಷಗಳು ಕೂಡ ಕಾರಣ ಇರಬಹುದು. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಸಾಲದ ಸುಳಿಗೆ ಸಿಲುಕಲು 2 ಪ್ರಮುಖ ಕಾರಣಗಳಿರುತ್ತವೆ. ಮೊದಲನೆಯದು ಕುಜದೋಷ. ಕುಜನನ್ನು ಋಣಕಾರಕ ಅಂತ ಕರೆಯಲಾಗುತ್ತೆ. ನಿಮ್ಮ ಜಾತಕದಲ್ಲಿ ಕುಜಗ್ರಹವು ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ 6ನೇ ಮನೆಯಲ್ಲಿ ಅಶುಭ ಪ್ರಭಾವ ಬೀರುತ್ತಿದ್ದರೆ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಸಾಲ ತೀರುವುದಿಲ್ಲ. ಅದರ ಮೇಲಾಗಿ ಹೊಸ ಹೊಸ ಸಾಲಗಳು ಬಂದು ಬೀಳುತ್ತವೆ. ಭೂಮಿಗೆ ಸಂಬಂಧಿಸಿದ ಜಗಳಗಳು, ಕೋರ್ಟ್ ಕೇಸುಗಳು ಕೂಡ ನಿಮ್ಮನ್ನು ಕಾಡತೊಡಗುತ್ತವೆ. ಎರಡನೆಯದು ಚಂದ್ರ ದೋಷ. ಚಂದ್ರನು ನಮ್ಮ ಮನಸ್ಸಿಗೆ ಕಾರಕ. ಸಾಲ ಇರುವವನಿಗೆ ನೆಮ್ಮದಿಯಾದ ನಿದ್ದೆ ಇರುವುದಿಲ್ಲ, ಮನಸ್ಸಿಗೆ ಶಾಂತಿ ಇರಲ್ಲ. ಜಾತಕದಲ್ಲಿ ಚಂದ್ರ ಬಲಹೀನನಾಗಿದ್ದರೆ ಮನುಷ್ಯ ಬೇಗ ಹೆದರಿ ಹೋಗುತ್ತಾನೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಅತಿಯಾದ ಬಡ್ಡಿಗೆ ಸಾಲ ತಂದು ಆಮೇಲೆ ಅದನ್ನು ತೀರಿಸಲಾಗದೆ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾನೆ. ಹಣ ಸಂಪಾದಿಸಬೇಕು ಅನ್ನೋ ಆಲೋಚನೆ ಇದ್ದರೂ ಅದನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಇರುವುದಿಲ್ಲ. ಇಲ್ಲಿಂದಲೇ ಪರಮಶಿವನ ಪಾತ್ರ ಶುರುವಾಗೋದು. ನಮ್ಮ ಶಿವ ಯಾರು ಗೊತ್ತಾ? ಆತ ಚಂದ್ರಶೇಖರ. ತನ್ನ ತಲೆಯ ಮೇಲೆ ಚಂದ್ರನನ್ನು ಧರಿಸಿ
ಚಂದ್ರನಿಗಿದ್ದ ಕ್ಷಯರೋಗದ ದೋಷವನ್ನು ಹೋಗಲಾಡಿಸಿದ ದಯಾಮಯಿ ಆತ. ಮನಸ್ಸು ಪ್ರಶಾಂತವಾಗಿದ್ದರೆ ಮಾತ್ರ ನೀವು ಧೈರ್ಯವಾಗಿ ಸಾಲದಿಂದ ಹೊರಬರಲು ಸಾಧ್ಯ. ಆ ಧೈರ್ಯವನ್ನು, ಆಲೋಚನೆಯನ್ನು ನೀಡುವವನು ಚಂದ್ರಶೇಖರನಾದ ಶಿವ ಮಾತ್ರವೇ. ಅಷ್ಟೇ ಅಲ್ಲ, ಕುಜಗ್ರಹಕ್ಕೆ ಅಧಿಪತಿ ಕೂಡ ಆ ಮಹಾಶಿವನೇ ಆಗಿದ್ದಾನೆ. ಅದಕ್ಕಾಗಿಯೇ ಶಿವನನ್ನು ಆರಾಧಿಸಿದರೆ ಕುಜದೋಷದಿಂದ ಉಂಟಾಗುವ ಸಾಲದ ಬಾಧೆಗಳು ಮೆಲ್ಲ ಮೆಲ್ಲನೆ ದೂರಾಗುತ್ತವೆ. ವಾರಗಳಲ್ಲಿ ಸೋಮವಾರ ಚಂದ್ರನಿಗೆ ಅತ್ಯಂತ ಪ್ರಿಯವಾದ ದಿನ. ಶಿವಪುರಾಣದ ಪ್ರಕಾರ ಸೋಮವಾರದ ದಿನ ಯಾರು ಶಿವಲಿಂಗಕ್ಕೆ ಜಲದಿಂದ ಅಥವಾ ಹಾಲಿನಿಂದ ಅಭಿಷೇಕ ಮಾಡುತ್ತಾರೋ ಅವರ ಜಾತಕದಲ್ಲಿರುವ ಚಂದ್ರದೋಷ ನಿವಾರಣೆಯಾಗುತ್ತದೆ. ಮನಸ್ಸು ಪ್ರಶಾಂತವಾಗುತ್ತದೆ. ಹೊಸ ಧನಾಗಮನದ ಮಾರ್ಗಗಳು ಕಾಣಿಸುತ್ತವೆ ಮತ್ತು ಸಾಲ ತೀರಿಸಲು ಬೇಕಾದ ಶಕ್ತಿ ನಿಮಗೆ ಲಭಿಸುತ್ತದೆ. ಇನ್ನೇಕೆ ತಡ? ಆ ಪರಮಶಿವನನ್ನು ಒಲಿಸಿಕೊಂಡು ಸಾಲದಿಂದ ಮುಕ್ತಿ ಪಡೆಯಲು ನಾವು ಮಾಡಬೇಕಾದ ಆ 3 ಅದ್ಭುತ ಕೆಲಸಗಳು ಯಾವುವು ಅಂತ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಕೆಲಸ, ವಿಶೇಷ ಬಿಲ್ವಪತ್ರೆ ಅರ್ಚನೆ. ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಸಾಧ್ಯವಾದರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಂತರ 108 ಬಿಲ್ವಪತ್ರೆಗಳನ್ನು ಸಂಗ್ರಹಿಸಿ. ಇಲ್ಲೊಂದು ಮುಖ್ಯವಾದ ವಿಷಯ ನೆನಪಿನಲ್ಲಿಡಬೇಕು. ಬಿಲ್ವಪತ್ರೆಗಳು ಎಲ್ಲೂ ಹರಿದಿರಬಾರದು, ಹುಳು ತಿಂದ ರಂಧ್ರಗಳು ಇರಬಾರದು ಮತ್ತು 3 ಎಲೆಗಳು ಒಟ್ಟಿಗೆ ಇರಬೇಕು. ಒಂದು ವೇಳೆ ನಿಮಗೆ 108 ಎಲೆಗಳು ಸಿಗದಿದ್ದರೆ ಕನಿಷ್ಠ 11 ಅಥವಾ 21 ಎಲೆಗಳನ್ನಾದರೂ ತೆಗೆದುಕೊಳ್ಳಿ. ಇದನ್ನು ಶಿವನಿಗೆ ಸಮರ್ಪಿಸುವ ವಿಧಾನವೇ ಅತ್ಯಂತ ಮುಖ್ಯವಾದದ್ದು. ತುಂಬಾ ಜನ ಬಿಲ್ವಪತ್ರೆಗಳನ್ನು ತಗೊಂಡು ಹೋಗಿ ಹಾಗೆ ಶಿವಲಿಂಗದ ಮೇಲೆ ಹಾಕಿಬಿಡುತ್ತಾರೆ. ಆದರೆ ಸಾಲ ತೀರಬೇಕಾದರೆ ಒಂದು ವಿಶೇಷ ಪದ್ಧತಿ ಇದೆ. ಸ್ವಲ್ಪ ಗಂಧವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಕಲಿಸಿಕೊಳ್ಳಿ. ಈಗ ಒಂದು ಸಣ್ಣ ಕಡ್ಡಿಯಿಂದ ಅಥವಾ ನಿಮ್ಮ ಉಂಗುರದ ಬೆರಳಿನಿಂದ ಪ್ರತಿಯೊಂದು ಬಿಲ್ವಪತ್ರೆಯ ಮೇಲೆ ಓಂ ಎಂದು ಬರೆಯಿರಿ. ಆ ಗಂಧ ಬರೆದ ಭಾಗವು ಶಿವಲಿಂಗಕ್ಕೆ ತಾಕುವಂತೆ ಎಲೆಯನ್ನು ಇಡಬೇಕು. ನೀವು ಜಪಿಸಬೇಕಾದ ಮಂತ್ರ. ಪ್ರತಿಯೊಂದು ಎಲೆಯನ್ನು ಶಿವಲಿಂಗದ ಮೇಲೆ ಇಡುವಾಗ ನೀವು ಬರೀ ಓಂ ನಮಃ ಶಿವಾಯ ಎಂದು ಮಾತ್ರ ಹೇಳುವುದಲ್ಲ, ಅದರ ಜೊತೆಗೆ ಓಂ ಋಣಮುಕ್ತೇಶ್ವರಾಯ ನಮಃ, ಓಂ ಋಣಮುಕ್ತೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರದ ಅರ್ಥ ನನ್ನಲ್ಲಿರುವ ಋಣಗಳನ್ನು ಅಂದರೆ ಸಾಲಗಳನ್ನು ಮುಕ್ತಿಗೊಳಿಸುವ ಈಶ್ವರನೇ ನಿನಗೆ ನಮಸ್ಕಾರ ಎಂದು. ಹೀಗೆ 108 ಬಾರಿ ಪೂರ್ಣ ಏಕಾಗ್ರತೆಯಿಂದ ನಿಮ್ಮ ಸಾಲದ ಬಾಧೆಯನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಸಮರ್ಪಿಸಿ. ಅಂದರೆ 108 ಎಲೆಗಳನ್ನು ಸಮರ್ಪಿಸಿದರೆ 108 ಸಲ ಮಂತ್ರ ಹೇಳಬೇಕು. 11 ಅಥವಾ ಎಷ್ಟು ಎಲೆ ಸಮರ್ಪಿಸುತ್ತೀರೋ ಅಷ್ಟು ಸಲ ಈ ಮಂತ್ರವನ್ನು ಹೇಳಬೇಕು. ಶಿವಪುರಾಣದ ಪ್ರಕಾರ ಬಿಲ್ವಪತ್ರೆಗಳಿಂದ ಮಾಡುವ ಈ ಅರ್ಚನೆಯು ಪಿತೃದೋಷಗಳನ್ನು ದೂರ ಮಾಡುತ್ತದೆ. ಯಾವಾಗ ಪಿತೃದೇವತೆಗಳು ಶಾಂತರಾಗುತ್ತಾರೋ ಆಗ ಸಾಲದಿಂದ ಹೊರಬರುವ ಮಾರ್ಗಗಳನ್ನು ಆ ಪರಮಶಿವನೇ ನಿಮಗೆ ತೋರಿಸುತ್ತಾನೆ. ಅಲ್ಲಿಯವರೆಗೆ ತಡೆಹಿಡಿಯಲ್ಪಟ್ಟ ಕೆಲಸಗಳು ವೇಗವಾಗಿ ಆರಂಭವಾಗುತ್ತವೆ. ಪೂರ್ಣ ನಂಬಿಕೆಯಿಂದ ಈ ಮೊದಲನೇ ಕೆಲಸವನ್ನು ಮಾಡಿ ನೋಡಿ. ಎರಡನೇ ಕೆಲಸ, ಋಣ ವಿಮೋಚನಾ ಅಭಿಷೇಕ. ಸಾಮಾನ್ಯವಾಗಿ ಎಲ್ಲರೂ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುತ್ತಾರೆ. ಆದರೆ ಸಾಲದ ಬಾಧೆಯಿಂದ ಮುಕ್ತಿ ಸಿಗಬೇಕಾದರೆ ನೀವು ಈ ಸೋಮವಾರ ಶಿವನಿಗೆ ಜೇನುತುಪ್ಪ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು. ಜೇನುತುಪ್ಪವು ದಾರಿದ್ರ್ಯವನ್ನು ಹರಿಸಿ ಆರ್ಥಿಕ ಕಷ್ಟಗಳನ್ನು ತೊಳೆಯುತ್ತದೆ. ಇನ್ನು ಕಬ್ಬಿನ ರಸವು ಸಾಕ್ಷಾತ್ ಲಕ್ಷ್ಮೀದೇವಿಯ ಕಟಾಕ್ಷವನ್ನು ತಂದುಕೊಡುತ್ತದೆ ಮತ್ತು ಸಾಲ ತೀರಿಸಲು ಬೇಕಾದ ಧನ ಮಾರ್ಗಗಳನ್ನು ಮುಕ್ತಗೊಳಿಸುತ್ತದೆ. ದೇವಸ್ಥಾನದಲ್ಲಿ ಪೂಜಾರಿಗಳಿಗೆ ನಿಮ್ಮ ಗೋತ್ರ ನಾಮಗಳನ್ನು ಹೇಳಿ ಜೇನುತುಪ್ಪ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿಸಿ. ಅಭಿಷೇಕ ನಡೆಯುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾ ನನ್ನ ಸಾಲದ ಹೊರೆ ಬೇಗ ಕಡಿಮೆಯಾಗಲಿ ಎಂದು ಮನಸ್ಪೂರ್ವಕವಾಗಿ ಬೇಡಿಕೊಳ್ಳಿ. ಇದು ನಿಮ್ಮ ಜಾತಕದಲ್ಲಿರುವ ಕುಜದೋಷವನ್ನು ಕಡಿಮೆ ಮಾಡಿ ಆಕಸ್ಮಿಕ ಧನಲಾಭವನ್ನು ಉಂಟುಮಾಡುತ್ತದೆ. ಹೀಗೆ ಸತತವಾಗಿ 11 ಸೋಮವಾರಗಳು ಮಾಡಿದರೆ ಆ ಬೋಲಾಶಂಕರನು ಅದ್ಭುತವಾದ ದಾರಿಗಳನ್ನು ತೋರಿಸುತ್ತಾನೆ. ಮೂರನೇ ಕೆಲಸ, ನಂದಿಯ ಕಿವಿಯಲ್ಲಿ ಸಾಲ ಮುಕ್ತಿಯ ರಹಸ್ಯ.
ಈಗ ನಾವು ಈ ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ನೀವು ಬಿಲ್ವಪತ್ರೆ ಸಮರ್ಪಿಸಿದ್ದೀರಿ, ಅಭಿಷೇಕವನ್ನು ಕೂಡ ಮಾಡಿಸಿದ್ದೀರಿ. ಆದರೆ ನಿಮ್ಮ ಕೋರಿಕೆ ಆ ಪರಮಶಿವನಿಗೆ ನೇರವಾಗಿ ತಲುಪಬೇಕಾದರೆ ಈ ಮೂರನೇ ಕೆಲಸವನ್ನು ಖಂಡಿತ ಮಾಡಲೇಬೇಕು. ಅದೇ ನಂದೀಶ್ವರನ ಕಿವಿಯಲ್ಲಿ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದು. ಶಿವಪುರಾಣದ ಪ್ರಕಾರ ಶಿವನು ಯಾವಾಗಲೂ ಗಾಢ ಧ್ಯಾನದಲ್ಲಿರುತ್ತಾನೆ. ನಮ್ಮಂತಹ ಸಾಮಾನ್ಯ ಜನರ ಕೋರಿಕೆಗಳನ್ನು ಆ ದೇವರಿಗೆ ತಲುಪಿಸುವ ಜವಾಬ್ದಾರಿ ಆತನ ವಾಹನವಾದ ನಂದೀಶ್ವರನದ್ದು. ನಂದಿಯ ಅನುಮತಿ ಇಲ್ಲದೆ ಶಿವನನ್ನು ಯಾರೂ ತಲುಪಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ನಂದಿಯನ್ನು ಪ್ರಸನ್ನಗೊಳಿಸುವುದು ಬಹಳ ಮುಖ್ಯ. ಮಾಡುವ ವಿಧಾನ: ಶಿವನ ದೇವಸ್ಥಾನದಿಂದ ಹೊರಗೆ ಬರುವ ಮುನ್ನ ನಂದಿ ವಿಗ್ರಹದ ಹತ್ತಿರ ಹೋಗಿ ನಂದಿಯ ಪಾದಗಳ ಬಳಿ 2 ಅಡಿಕೆ ಮತ್ತು 1 ರೂಪಾಯಿಯ ನಾಣ್ಯವನ್ನು ಇಡಿ. ಈಗ ನಂದಿಯ ಎಡಭಾಗದಲ್ಲಿ ನಿಂತುಕೊಂಡು ನಿಮ್ಮ ಬಲಗೈಯಿಂದ ನಂದಿಯ 2 ಕೊಂಬುಗಳನ್ನು ಹಿಡಿದುಕೊಳ್ಳಿ. ಆ 2 ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ಒಮ್ಮೆ ದರ್ಶನ ಮಾಡಿ. ಅದರ ನಂತರ ನಿಮ್ಮ 2 ಕೈಗಳಿಂದ ನಂದಿಯ ಎಡಕಿವಿಯನ್ನು ಮುಚ್ಚಿ ಬಲಗಿವಿಯಲ್ಲಿ ಅತ್ಯಂತ ರಹಸ್ಯವಾಗಿ ಯಾರಿಗೂ ಕೇಳಿಸದ ಹಾಗೆ ನಿಮ್ಮ ಸಾಲದ ಬಾಧೆಯನ್ನು ಹೀಗೆ ಹೇಳಿಕೊಳ್ಳಿ: ಓ ನಂದೀಶ್ವರ, ನನಗಿರುವ ಇಷ್ಟು ಸಾಲ, ನಿಮ್ಮ ಸಾಲ ಎಷ್ಟಿದೆಯೋ ಅಷ್ಟನ್ನು ಹೇಳಿ. ಆ ಸಾಲ ತೀರುವುದಕ್ಕೆ ದಾರಿ ತೋರಿಸು ಎಂದು ಆ ಮಹಾದೇವನಲ್ಲಿ ವಿನಂತಿಸು. ನನ್ನ ಕಷ್ಟಗಳನ್ನು ದೂರ ಮಾಡು ಅಂತ ಬೇಡಿಕೊಳ್ಳಿ. ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ರಹಸ್ಯವೆಂದರೆ, ಕಿವಿಯಲ್ಲಿ ಹೇಳುವಾಗ ನಿಮ್ಮ ಕಣ್ಣುಗಳು ಮುಚ್ಚಿರಬೇಕು. ಪೂರ್ಣ ಮನಸ್ಸಿನಿಂದ ಆವೇದನೆಯಿಂದ ನಿಮ್ಮ ಕಷ್ಟವನ್ನು ನಂದಿಗೆ ಒಪ್ಪಿಸಬೇಕು. ನೀವು ಒಂದು ಬಾರಿ ನಂದಿಗೆ ಹೇಳಿದ್ರಿ ಅಂದ್ರೆ ಆ ಕ್ಷಣದಿಂದ ನಿಮ್ಮ ಸಾಲದ ಜವಾಬ್ದಾರಿ ಆ ಪರಮಶಿವನದ್ದೇ ಆಗಿರುತ್ತದೆ. ಆತ ಯಾವುದೋ ಒಂದು ರೂಪದಲ್ಲಿ, ಹೊಸ ಬಿಸಿನೆಸ್ ಮೂಲಕ ಇರಬಹುದು, ಆಕಸ್ಮಿಕ ಧನಲಾಭದ ಮೂಲಕ ಇರಬಹುದು, ಅಥವಾ ನೀವು ಅಂದುಕೊಳ್ಳದ ರೀತಿಯಲ್ಲಿ ನಿಮ್ಮ ಸಾಲ ತೀರುವ ಮಾರ್ಗವನ್ನು ನಿಮಗೆ ತೋರಿಸುತ್ತಾನೆ. ಸ್ನೇಹಿತರೆ, ಬಿಲ್ವಪತ್ರೆ ಅರ್ಚನೆ, ಅಭಿಷೇಕ ಮತ್ತು ನಂದಿಯ ಕಿವಿಯಲ್ಲಿ ಪ್ರಾರ್ಥನೆ, ಈ 3 ಕೆಲಸಗಳನ್ನು ಸೋಮವಾರದ ದಿನ ಪೂರ್ಣ ನಂಬಿಕೆಯಿಂದ ಮಾಡಿದರೆ ನೀವು ಎಂತಹುದೇ ಸಾಲದ ಸುಳಿಯಲ್ಲಿದ್ದರೂ ಹೊರಬರುವುದು ಖಚಿತ. ಕೊನೆಯದಾಗಿ ನಾನು ನಿಮಗೆ ಹೇಳುವುದು ಒಂದೇ: ಸಾಲ ಅನ್ನೋದು ಬರೀ ಹಣದ ಸಮಸ್ಯೆಯಲ್ಲ, ಅದೊಂದು ಮಾನಸಿಕ ಯುದ್ಧ. ಆದರೆ ನೆನಪಿಟ್ಟುಕೊಳ್ಳಿ, ಈ ಯುದ್ಧದಲ್ಲಿ ನೀವು ಒಂಟಿಯಲ್ಲ. ಸಾಕ್ಷಾತ್ ಆ ಮುಕ್ಕಣ್ಣ, ಆ ಬೋಲಾಶಂಕರ ನಿಮ್ಮ ಬೆನ್ನ ಹಿಂದೆ ಇದ್ದಾನೆ. ಮುಂಬರುವ ಸೋಮವಾರ ನೀವು ಮಾಡುವ ಈ 3 ಕೆಲಸಗಳು ಬರೀ ಆಚರಣೆಗಳಲ್ಲ, ಇವು ನಿಮ್ಮ ಕಷ್ಟಗಳನ್ನು ಹರಿಸುವ ಅಸ್ತ್ರಗಳು. ನೀವು ಪೂರ್ಣ ನಂಬಿಕೆಯಿಂದ ನಂದಿಯ ಕಿವಿಯಲ್ಲಿ ನಿಮ್ಮ ನೋವನ್ನು ಒಪ್ಪಿಸಿದ ಆ ಕ್ಷಣದಿಂದಲೇ ನಿಮ್ಮ ಸಾಲದ ಜವಾಬ್ದಾರಿಯನ್ನು ಆ ಪರಮಶಿವನು ಸ್ವೀಕರಿಸುತ್ತಾನೆ. ದಾರಿ ಮುಚ್ಚಿ ಹೋಗಿದೆ ಅಂತ ಭಯ ಪಡಬೇಡಿ. ಆ ಶಿವನು ಮನಸ್ಸು ಮಾಡಿದರೆ ಬೆಟ್ಟದಂತಹ ಸಾಲವು ಮಂಜಿನಂತೆ ಕರಗಿ ಹೋಗುತ್ತದೆ. ಕಣ್ಣೀರನ್ನು ಆನಂದದ ಕಣ್ಣೀರಾಗಿ ಬದಲಾಯಿಸಲು ಆ ಕೈಲಾಸನಾಥನ ಮೇಲೆ ಭಾರ ಹಾಕಿ. ಬರುವ ಸೋಮವಾರದಿಂದಲೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾಗಲಿ. ನಿಮ್ಮ ಸಾಲಗಳೆಲ್ಲ ತೀರಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡುವಂತಾಗಲಿ ಎಂದು ನಾನು ಮನಸ್ಪೂರ್ವಕವಾಗಿ ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಸಾಲದ ಬಾಧೆಯಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ದಾರಿ ತೋರಿಸಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ SRTV ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಓಂ ಋಣ ಮುಕ್ತೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಆ ಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಎಂದು ಕೋರುತ್ತೇನೆ. ಧನ್ಯವಾದಗಳು.